ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಸಾತನೂರು ಗ್ರಾಮದಲ್ಲಿನ ಹಳೆ ಊರಮ್ಮ ದೇವಿ ದೇವಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವು ದೇವಾಲಯದ ಪ್ರಧಾನ ಅರ್ಚಕರಾದ ರಂಗಸ್ವಾಮಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಹಳೆ ಊರಮ್ಮ ದೇವಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಧರ್ಮಪ್ರಭು ಕೆಂಪೇಗೌಡರ ಪುಣ್ಯಭೂಮಿ ಮಾಗಡಿ ಸೀಮೆಯ ಸಾತನೂರು ಗ್ರಾಮದಲ್ಲಿ ನಾವಿದ್ದೇವೆ. ಸಾತನೂರು ಗ್ರಾಮದಲ್ಲಿರ್ತಕ್ಕಂಥ ಹುಲ್ಲೂರಮ್ಮ ದೇವಿಯ ದೇವಾಲಯದಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ. ಭಕ್ತಾದಿಗಳು ಬಂದಿದ್ದಾರೆ. ಸಾತನೂರು ಸಾವಿರಾರು ವರ್ಷಗಳಿಂದಲೂ ಕೂಡ ನಾಡಿನಲ್ಲಿ ಶ್ರೇಷ್ಠ ಹೆಸರನ್ನು ಗಳಿಸಿರ್ತಕ್ಕಂಥ ಊರು. ಇಲ್ಲಿರ್ತಕ್ಕಂಥ ವಿಠ್ಠಲರಾಯ ಸ್ವಾಮಿ ಸನ್ನಿಧಿನಲ್ಲಿದ್ದಂಥ ಪಂಡರೀಕ ವಿಠ್ಠಲನೆಂಬಾತ ಸಂಗೀತಕ್ಕೆ ನಾಂದಿ ಆಡಿದಂಥ ಶ್ರೇಷ್ಠ ಸಂಗೀತಗಾರನ ಪಡೆದಂಥ ಊರು. ತಾಯಿ, ಈ ಹುಲ್ಲೂರಮ್ಮ ದೇವಿಯ ಬಗ್ಗೆ ತಾವು ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಳಿ. ನಮಗೆ ಇಲ್ಲಿ ದೇವರು ನೆಲೆಯಾದಾಗ ನಾವು ಬರ್ತೀವಿ. ಒಂದ್ಸಲಿ ಬಂದು ನಮಗೆ ಒಳ್ಳೇದಾಯಿತು. ಆವಾಗಿಂದ ಈ ಅಮ್ಮ ಇಲ್ಲಿ ಕೂತಿದಾಗಿಂದನೂ ನಮ್ಗೆ ಪರವಾಗಿಲ್ಲ. ನಾವು ವರ್ಷಕ್ಕೊಂದ್ಸಲಿ ಬರ್ತೀವಿ. ಇಲ್ಲಿ ಒಂಬಳಂಪೇಟೆಯಲ್ಲಿ ಇರೋದು ಮಾಗಡಿ ಹತ್ರ. ನಾವು ಮಡ್ಡಕ್ಕಿ ಕಟ್ಬಿಟ್ಟು ನಮಗೇನೋ ನಡೆಸ್ಕೊಟ್ಟವಳೆ ತಾಯಿ, ನಮ್ಮ ಅಮ್ಮ ಹೊಲ್ದವಳೆ. ನಾವು ವರ್ಷಕ್ಕೆ ಬಂದು ಅಮ್ಮಂಗೆ ಮಡ್ಡಕ್ಕಿ ಕಟ್ತೀವಿ ಅಣ್ಣ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಈ ದೇವರು ಉದ್ಯೋಗ ಆದಾಗಿಂದನೂ ನಾವು ಫಸ್ಟೇ ಬಾರಿಗಿಂದನೂ ಬರ್ತಾ ಇದ್ದೀವಿ ಅಣ್ಣ. ಆಗಲೇ 4-5 ವರ್ಷ ಏನೋ ಆಯಿತು ನಾವು ಇಲ್ಲಿ ಬಂದು. 4 ವರ್ಷನೋ 5 ವರ್ಷನೋ ಈ ಅಮ್ಮ ಇಲ್ಲಿ ನೆಲೆ ಆದಾಗಿಂದ ನಾವು ಬರ್ತಾ ಇದ್ದೀವಿ. ಪರವಾಗಿಲ್ಲ ಅಣ್ಣ, ನಮ್ಗೆ ಅನುಕೂಲ. ಕಷ್ಟ ಎಲ್ಲ ಪರಿಹಾರ ಆಗೈತೆ ಅಣ್ಣ. ಆದಿಶಕ್ತಿ ಹುಲ್ಲೂರಮ್ಮ ತಾಯಿ ಸಕಲ ಚರಾಚರ ಜೀವಿ ಜಂತುಗಳಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡುವುದರ ಜೊತೆಗೆ ಕಷ್ಟ ಕಾರ್ಪಣ್ಯಗಳನ್ನು ನೋಡಿತಾರೆ ಅಂತಕ್ಕಂಥ ಪುರಾತನ ಕಾಲದಿಂದಲೂ ನಂಬಿಕೆ ಭಕ್ತರಲ್ಲಿದೆ. ತಮ್ಮ ಹೆಸರೇನವ? ನನ್ನ ಹೆಸರು ರೂಪಾ ಅಂತ ಹೇಳಿ. ರೂಪಾ, ಈಗ ದೇಗುಲಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ? ಈಗ ಆಲ್ರೆಡಿ ಸತತವಾಗಿ 3 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ. ದೇಗುಲದಲ್ಲಿ ನೀವು ಅಂದ್ಕೊಂಡಿದ್ದು, ನಿಮ್ಮ ಮನಸ್ಸಿಗೆ ಅನಿಸಿದ್ದು, ಇಲ್ಲಿ ನೋಡಿದ್ದನ್ನು ನೀವು ಹಂಚ್ಕೊಳ್ಳಿ, ಮಾತಾಡಿ. ಏನಂದ್ರೆ ಅಮ್ಮನ ಮೇಲೆ ಭಕ್ತಿ ಇದ್ರೆ ಸಾಕು. ಇಲ್ಲಿನ ಏನು ದೇವಸ್ಥಾನ ಸಿಬ್ಬಂದಿಗಳಾಗ್ಲಿ ಅಥವಾ ದೇವರೇ ಬಂದಾಗ್ಲಿ, ಏನು ನೀವು ಹಣ ಐಶ್ವರ್ಯ ಅಥವಾ ಏನಾದರೂ ಇಷ್ಟು ಹುಂಡಿ ಕಾಸು ಹಾಕ್ಬೇಕು, ಕಾಣಿಕೆ ಹಾಕ್ಬೇಕು, ಯಾವುದೇ ಒಂದು ಬೇಡಿಕೆ ಆಗಲಿ ಏನು ಇಟ್ಟಲ್ಲ. ನಮ್ಮ ನಂಬಿಕೆ ಇದ್ರೆ ಅಮ್ಮನ ಹತ್ರ ಏನಕ್ಕೆ ಕೋರಿಕೆ ಇದ್ರು ಕೂಡ ನಾವು ಹೇಳ್ಕೊಂಡ್ರು ಕೂಡ ಅನ್ಕೊಂಡು ಭಕ್ತಿಯಿಂದ ಬಂದು ಒಂದು ವಾರ ದಿನ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಮ್ಮ. ನಾನು ಅನ್ಕೊಂಡಿದ್ದಾಗ್ಲಿ ಅಂತ ಒಂದು ಭಕ್ತಿ ಪೂರ್ವಕವಾಗಿ ಏನಾದರೂ ಅನ್ಕೊಂಡಿದ್ದು ಹೋದ್ರೆ ಆ ಕಾರ್ಯ ಖಂಡಿತವಾಗಿ ಸಿದ್ಧಿ ಆಗುತ್ತೆ. ನನ್ನ ಒಂದು ನಂಬಿಕೆ ಪ್ರಕಾರ ನಾನು ಆ ಥರ ಅನ್ಕೊಂಡು ಮಾಡಿಸಿದ್ದೀನಿ ಕೂಡ. ನನಗೂ ಕೂಡ ಆ ರೀತಿ ಒಂದು ಅನುಭವ ಆಗಿದೆ. ನೀವು ಬಂದ ಮೇಲೆ ಇಲ್ಲಿಗೆ ಬಂದಂಥ ಸಂದರ್ಭದ ಮೇಲೆ ಹೋದ್ಮೇಲೆ ಕೂಡ ನಿಮಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗ್ಲು. ನಾನು ಅನ್ಕೊಂಡಿದ್ದಂಥ ಒಂದು ವಿಚಾರ ಆಗಬೇಕು ಅಂತ ಅನ್ಕೊಂಡು ಹೋಗಿದ್ದೆ. ಪೂಜೆ ಮಾಡಿಸ್ತೀನಿ ಮತ್ತೆ ಆದ್ಮೇಲೆ ಬಂದು ಮಾಡಿಸ್ತೀನಿ ಅಂತ ಅನ್ಕೊಂಡು ಹೋಗಿದ್ದೆ. ಅಲ್ಲಿವರೆಗೂ ಬಂದಿರಲಿಲ್ಲ. ಅದಾದ ನಂತರನೇ ಬಂದು ನಾನು ಇಲ್ಲಿ ಪೂಜೆ ಮಾಡಿಸ್ದೆ. ಎಲ್ಲಿಂದ ಬರ್ತೀರಾ? ನಮ್ಮದು ನಂದು ಇದೇ ಊರೇನೆ. ನಂದು ಇದೇ ಊರೇನೆ. ಜೊತೆಗೆ ನಮ್ಮ ಜೊತೆಗೆ ಯಾರು ಇರ್ತಾರೆ, ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ನಾನು ಹೇಳಿದ್ದೆ. ಅವರು ಕೂಡ ಅವ್ರದ್ದು ಏನೇ ಕೋರಿಕೆ ಇದ್ರು ಕೂಡ ಬಂದು ಕೂಡ ಇಲ್ಲಿ ಅನ್ಕೊಂಡು ಹೋಗಿದ್ರು. ಅವ್ರದ್ದಾದ್ಮೇಲೂ ಕೂಡ ಬಂದು ಅವರು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಸತಿ ನಾವು ಹಳೆ ಊರಮ್ಮ ದೇವಸ್ಥಾನಕ್ಕೆ ದುರ್ಗಕ್ಕೆ ಹೋಗ್ಬೇಕಾಗಿತ್ತು. ಈ ತಾಯಿ ಬಂದು ಇಲ್ಲಿ ನೆಲೆಸಿದ ಮೇಲೆ ಇವಾಗ ನಾವು ಅಲ್ಲಿವರೆಗೂ ಹೋಗೋ ಬದಲಿಗೆ ಇಲ್ಲೇ ಆ ತಾಯಿನ, ಅಲ್ಲಿರೋ ಅಮ್ಮನ ಇಲ್ಲೇ ನೆನೆಸ್ಕೊಂಡು ಇಲ್ಲೇ ಪೂಜೆನೆ ಕೊಡ್ತೀವಿ. ಸಾತನೂರಿನಲ್ಲಿರುವ ಆದಿಶಕ್ತಿ ಹುಲ್ಲೂರಮ್ಮ ದೇವಿಯ ಸನ್ನಿಧಿಗೆ ಬಂದರೆ ನಂಬಿ ಬಂದ ಭಕ್ತರನ್ನ ಬೆಂಬಿಡದೆ ಕಾಯ್ತಕ್ಕಂಥ ಮಾತೆ ಅಂತೇಳಿ ರೂಪಾ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ರೂಪಾ. ಧನ್ಯವಾದಗಳು.
ಸೊ ಇತಿಹಾಸ ಪ್ರಸಿದ್ಧ ಸಾತನೂರಿನಲ್ಲಿ ಬಹಳ ಹಿಂದೆ ಪುರಾತನವಾದಂಥ ಜೈನ ಬಸದಿಗಳಿತ್ತು. ವೈಷ್ಣವ, ಶೈವ, ಹಿಂದೂ ಪರಂಪರೆಯ ದೇವಾನುದೇವತೆಗಳಿದ್ದಂಥ ಸ್ಥಳ ಇದು. ಇಲ್ಲಿ ಹುಲ್ಲೂರಮ್ಮ ದೇವಿಯನ್ನು ತಂದು ಈ ಗ್ರಾಮದಲ್ಲೇ ಭಕ್ತರ ಅನುಕೂಲಕ್ಕಾಗಿ ಪ್ರತಿಷ್ಠಾಪನೆ ಮಾಡಿ ತುಂಬ ಕಷ್ಟ ಕಾರ್ಪಣ್ಯಗಳ ನಡುವೆ ದೇವಿಯ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಅರ್ಚಕರಾದಂಥ ರಂಗಸ್ವಾಮಯ್ಯನವರು ಭಕ್ತರ ಅನಿಸಿಕೆಗೆ ಅನುಗುಣವಾಗಿ ಯಾರಿಂದಲೂ ಏನನ್ನು ನಿರೀಕ್ಷಿಸದೆ ಸಚ್ಚಾರಿತ್ರ್ಯದಿಂದ ದೇವರನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ರಂಗಸ್ವಾಮಣ್ಣ ಮಾತಾಡಿ. ಸರ್, ಇದು ಏನಂದರೆ ಈ ಸಾತ್ನೂರು ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಹಿರಿಯರು ಹಳೆಯವರಮ್ಮನ ಮಕ್ಕಳನ್ನವರು ಒಂದು 50 ಮನೆ 60 ಮನೆ ಅವೆ ಸರ್. ಅವರು ಹಿಂದೆ ಹಿರಿಯರು ಹಳೆಯವರಮ್ಮನವರನ್ನು ವರ್ಷಕ್ಕೊಂದ್ಸರಿ 2, 3, 4 ಜನ ಕರ್ಕೊಂಬಂದು ಕರ್ದು 2 ದಿವಸ ಸೇರಿಸಿ ಕರ್ದು ಕಳಿಸ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಇತ್ತೀಚೆಗೆ ಒಂದು 15 ವರ್ಷದಿಂದ ಈಚೆಗೆ ಯಾರೂ ಸಹ ಹಿರಿಯರು ಹೋದ್ಮೇಲೆ ಯಾರೂ ಸಹ ಕರೆಯೋದು ಕಳಿಸೋದು ಯಾರೂ ಮಾಡ್ತಾಯಿಲ್ಲ. ಯಾರೋ ಒಂದು 4 ವರ್ಷಕ್ಕೋ 5 ವರ್ಷಕ್ಕೋ ಯಾರೋ ಒಬ್ಬರು ಕರೆಸಿ ಕಳಿಸ್ತಾರೆ ಅಷ್ಟೇ. ಹಾಗಾಗಿ ಈಗ ಹಳೆಯವರಮ್ಮನವರು ಈ ಊರ ಮೇಲೆ ಸಾತ್ನೂರು ಗ್ರಾಮದ ಮೇಲೆ ಭಾರಿ ಜಾಸ್ತಿ ಪ್ರೀತಿ ಇಟ್ಕೊಂಡು ಈ ಗ್ರಾಮನ ಕಾಪಾಡಿಕೊಂಡು ಈ ಗ್ರಾಮದ ಭಕ್ತಾದಿಗಳನ್ನು ಒಂದು ಕಷ್ಟ ಸುಖಗಳನ್ನು ಆಲಿಸ್ಕೊಂಡು ಅಮ್ಮ ಕಾಯ್ತಾಯಿದ್ರು. ಅವರು ಯಾವುದೋ ಒಂದು ರೂಪದಲ್ಲಿ ಈ ಸಾತ್ನೂರು ಗ್ರಾಮಕ್ಕೆ ಅವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಾತ್ನೂರು ಗ್ರಾಮದಲ್ಲಿ ನೆಲೆ ಆಗಬೇಕು ಅಂತ ಕೊಟ್ಟರು. ಯಾರೋ ಒಬ್ಬರನ್ನ ಇದು ಮಾಡಿದ್ರು, ಅವ್ರ ಕಡೆಯಿಂದ ಇದು ಮಾಡಿದ್ರು. ಆದರೆ ಆ ಟೈಮಲ್ಲಿ ಜನಗಳು ಯಾರೂ ನೆಮ್ಮದಿಲ್ದಾಗ ನಾನೇನು ಮಾಡಿದೆ, ನನ್ನ ಕೇಳಿದ ಮೇಲೆ ನನ್ನ ಕೈಲಿ ಆಗಲ್ಲಪ್ಪ, ಅದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದೆ. ಇಲ್ಲಪ್ಪ, ನೀನು ಮಾಡಲೇಬೇಕು, ಮುಂದೆ ನಿನಗೆ ಒಳ್ಳೇದಾಗುತ್ತೆ, ಗ್ರಾಮಕ್ಕೆ ಒಳ್ಳೇದಾಗುತ್ತೆ, ಮಾಡಲೇಬೇಕು ಅಂತ ಹೇಳಿದ ಮೇಲೆ ಸರ್ ನಾವು ಅದನ್ನ ಒಪ್ಪಲಿಲ್ಲ. ನಮ್ಮ ಕೈಲಿ ಆಗಲ್ಲ, ಅಮ್ಮನ್ನ ಸುಧಾರಿಸೋಕ್ಕೆ ಅವಳು ಸೇವೆ ಮಾಡೋಕ್ಕಾಗಲ್ಲ ಅಂತ ನಾವು ಒಪ್ಪಲಿದ ಮೇಲೆ ಒಂದು 3 ತಿಂಗಳು ತೆಳ್ಳಾಕ್ತೆ ಸರ್. ನಾನು 3 ತಿಂಗಳು ತೆಳ್ಳಾಕಿದ್ಮೇಲೆ ನಾನು 16 ಕಡೆ ಹೋಗ್ಬಿಟ್ಟು ನಾನು ಕೇಳಿದೆ, ಮಾಡು ಅಂತ ಹೇಳೋರು. ಆದರೆ ಅಲ್ಲಿಂದ ಬರುವಾಗೆ ನನಗೆ ಧೈರ್ಯ ಕಡಿಮೆ ಆಗ್ಬಿಡೋದು. ಆ ತಾಯಿನ ನಾನು ಸುವರ್ಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಧೈರ್ಯ ಕಡಿಮೆ ಆಗೋದು. ಅವ್ರಿಗೆ ಕೈ ಬಿಟ್ಕೊಂಡು ನಾನು 3 ತಿಂಗಳು ತೆಳ್ಳಾಕ್ಬಿಟ್ಟೆ. ಒಂದು ದಿವಸ, ಇದು ಸತ್ಯವಾದ ಮಾತು, ಅಮ್ಮನ ಪದ ಮೇಲೆ ಹೇಳ್ತೀನಿ, ನಾನು ಯಾರ ಮಾತು ಕೇಳೋದು ಬೇಡ, ನಾನು ಹಳೆಯೂರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಪ್ರಸಾದ ಕೇಳಿಕೊಂಡು ಅಮ್ಮ ಅದು ಎಸ್ ಅಂತ ಅಂದರೆ ಅವಳು ಸೇವೆ ಮಾಡೋಣ, ನಾನು ಇಲ್ಲ ಅಂತ ಅಂದರೆ ನಾನು ಬಿಟ್ಬಿಡೋಣ, ಇದನ್ನ ಕಂಡೀಷನಾಗಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು 3 ಗಂಟೆ ಮಧ್ಯಾಹ್ನ 3 ಗಂಟೆಯಲ್ಲಿ ನಾನು ಹೋಯ್ತಾ ಇದ್ದಾಗ ಹುಲಿದುರ್ಗ ರೋಡಲ್ಲಿ ಇದು ಕಾಳಮ್ಮನ ದೇವಸ್ಥಾನ ಅಂತ ಬರ್ತದೆ. ಅದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಕಾಡಿನಲ್ಲಿ ಒಬ್ಳು ಮುತ್ಕಿ ನಡ್ಕೊಂಡು ಹೋಗ್ತಾಯಿದ್ರು. ನಾನು ನಿಧಾನದಲ್ಲಿ ಹೋಗ್ತಾಯಿದ್ದೆ, ನಾನು ಯಾವುದೋ ಟೆನ್ಷನ್ ಮೇಲೆ ನಿಧಾನದಲ್ಲಿ ನಡ್ಕೊಯ್ತಾ ಇದ್ದಾಗ ಮುತ್ಕಿ ಏನು ಮಾಡಿದ್ಲು, ಕೈ ಅಡ್ಡೆ ಹಾಕಿದ್ಲು. ಇದು ಸತ್ಯವಾದ ಮಾತು. ಕೈ ಅಡ್ಡೆ ಹಾಕಿದಾಗ ನಾನೇನು ಮಾಡಿದೆ, ನಾನು ಮುತ್ಕಿ ಮ್ಯಾಲಿಂದ ಬಿದ್ದೋಯ್ತಾಳೆ ಅಂದ್ಬಿಟ್ಟು ನಾನು ಹತ್ತಿಸ್ಕೊಳ್ಳಿಲ್ಲ ಸರ್. ಹತ್ತಿಸ್ಕೊಳ್ದಿದ ಮೇಲೆ ನಾನು ಸ್ವಲ್ಪ ದೂರ ಹೊರಟೋದೆ, ಒಂದು 1/4 ಕಿಲೋಮೀಟ್ರ್ ಮುಂದ್ಕೊಟ್ಟೋದ್ಮೇಲೆ ನನಗೆ ಮನಸ್ಸು ಹಿಡಿಸ್ತಿದ ಮೇಲೆ ನಾನು ತಿರುಗಿ ವಾಪಸ್ ಬಂದೆ. ಮುತ್ಕಿನ ಬಿಟ್ಬಿಟ್ನಲ್ಲ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಕುಂಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿರುಗಿ ವಾಪಸ್ ಬಂದೆ. ಯಾಕಪ್ಪ ನೀನು ಆಗಲ್ಲ ಅಂದಲ್ಲಪ್ಪ, ನಡಿಯಪ್ಪ ನಡ್ಕೊಂಬತ್ತೀನಿ ಅಂತ ಮುತ್ಕಿ ಅಂತ ಅಂತು. ಅಲ್ಲ ಅಜ್ಜಿ, ನಿಧಾನ ಕೂತ್ಕೊ, ನಾನು ಗಾಡಿ ಒಳಗೆ ಅನುಭವ ಕಣಪ್ಪ, ನನ್ನ ಮಕ್ಕಳ ಕುಂಡ್ಸ್ಕೊಂಡು ತಿರುಗಾಡ್ತಾರೆ, ಕೂತ್ಕೊತೀನಿ ಕಣಪ್ಪ ಅಂತ ಹಿಡ್ಕೊಂಡು ಕೂತ್ಕೊಂಡ್ಮೇಲೆ ನಾನು ಕಷ್ಟ ಸುಖ ಹೇಳ್ಕೊಂಡೋದೆ. ಅಮ್ಮ ಈ ಥರ ಐತೆ, ನಾನು ಈ ಥರ ಸುತ್ತಾಡ್ತಾ ಇದ್ದೀನಿ, ನನಗೆ ಹಿಂಗಾಗೈತೆ ಅಂತ ಈಗ ನಾನು ಕಷ್ಟ ಸುಖ ಹೇಳಿದಾಗ ಆ ಮುದುಕಿ ಏನು ಹೇಳಿದ್ರು, ನೋಡಪ್ಪ ಮರಿ, ಮೊದಲು ಬರಬೇಕಾದ್ರೆ ಮುಖವಾಡಾಗಿ ಬರ್ತಾಳೆ, ಇದು ಮೊದಲನೇ ಶಿಲೆಯಾಗಿ ಬರ್ತಾವಳೆ, ಅದು ಒಳ್ಳೆಯದು. ನೀನು ಧೈರ್ಯವಾಗಿ ನೀನು ಅಮ್ಮನ ಸೇವೆ ಮಾಡು, ನೀನು ಹೋಗಿ ಇದು ಗುಡಿ ಒಳಗೆ ಪ್ರಸಾದ ಕೇಳು, ಬಲಗಡೆ ಹೂವು ಕೊಟ್ಟರೆ ನೀನು ಮಾಡು, ಎಡಗಡೆ ಕೊಟ್ಟರೆ ನೀನು ಮಾಡಬೇಡ ಕಣಪ್ಪ ಅಂತ ಮುದುಕಿ ಹೇಳಿದ್ಮೇಲೆ ಆಯ್ತು ಅಜ್ಜಿ, ಅಂಕಣಿಜಿ ಅಂತ ಹೇಳ್ಬಿಟ್ಟು ನಾನು ಧೈರ್ಯ ತುಂಬಿಕೊಂಡು ಹೋದ್ಮೇಲೆ ಕಾಳ ಮುಂದೆ ಇದು ರಾಜಾಪುರದ ಗೇಟಲ್ಲಿ ಮರಿ ಇಳಿಸಪ್ಪ, ಇಲ್ಲೇ ಸ್ವಲ್ಪ ಇಳಿತೀನಿ ಅಂತ ಅಂದರು. ಅವಾಗೇನು ಮಾಡಿದೆ, ಏನಜ್ಜಿ ದುರ್ಗಕ್ಕೆ ಬರ್ತೀನಿ ಅಂದೆಲ್ಲ ಅಂತ ಕೇಳಿದೆ. ಇಲ್ಲ ಕಣಪ್ಪ, ಇದಾರೋ ನನಗೆ ಅಂಟ್ರವ್ರನ್ನ ನೋಡ್ಕೊಂಬತ್ತೀನಿ, ಇಳಿಸಪ್ಪ ಒಂಚೂರು ಅಂದರು. ನಾನು ಇಳಿಸಿದ್ಮೇಲೆ ಸ್ವಲ್ಪ ದೂರ ಹೋಗುವಾಗ ಮುದುಕಿ ನನಗೆ ಮಂಗಳಮಯ ಆಯಿತು. ಅವಾಗ ಏನು ಮಾಡಿದೆ, ನಾನು 3 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋದಾಗ 3-4 ಜನ ಹೂವು ಕೇಳ್ತಿದ್ರು. ಅವಾಗ 500 ಹೇಳಿದ್ರು, ನಿಮ್ಗೆ ಯಾರು ಹೂವು ಆಗಿಲ್ಲಮ್ಮ, ಬೇರೆಯವ್ರು ಯಾರನ್ನ ಕೇಳಿ ಒಂದು 5 ನಿಮಿಷ ಇರಿ ಅಂತ ಅಂದರು. ನಾನು ಕೂತ್ಕೊಂಡು ನನ್ನ ಎದೆ ಒಳಗೆ ಏನು ಭಾವನೆ ಅದೋ ಅದನ್ನ ನಾನು ಹೇಳ್ಕೊಂಡೆ ಅಮ್ಮನ ಹತ್ರ. ಅಮ್ಮನ ಹೇಳ್ಕೊಂಡಾಗ ನನಗೆ ಬಲಗಡೆ ಅಮ್ಮ ಹೂವು ಕೊಟ್ಟಳು. ಅವತ್ತಿಂದ ಆ ಹೂವು ಕೊಟ್ಟಾದಮೇಲೆ ನಾನು ಅದನ್ನ ಫುಲ್ಲು 100% ಧೈರ್ಯ ತಗೊಂಡು ನಾನು ಬಂದು ಅಮ್ಮನ ಸೇವೆ ಮಾಡೋಕ್ಕೆ ಹಿಡ್ದೆ. 5 ವರ್ಷ ಆಯ್ತು ಇಲ್ಲಿಗೆ. 5 ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗಿ
ತಾಯಿ ನಮ್ಮವ್ವ ಬೆಳಗಡೆ ಹೋಗ್ತಾವಳೆ. ಇದೇ ಥರ ನಡ್ಕೊಂಡು ಹೋದರೆ ಮುಂದೆ ಭಕ್ತಾದಿಗಳು ನನಗೆ ಸಹಾಯ ಕೊಟ್ಟರೆ ನಾನು ಮುಂದೆ ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಅಂದರೆ ನನ್ನ ಕೈಲಿ ಸಾಧ್ಯವಿಲ್ಲ. ನನ್ನ ಕೈಲಿ ಏನಾಯಿತು 10 ಆಳ್ಗೆ ಹಾಕೋದು 5 ಆಳ್ಗಾಗಲಿ 2 ಆಳ್ಗಾಗಲಿ ನಮ್ಮವ್ವ ನನ್ನ ಪ್ರಾಣ ಇರೋವರೆಗೂ ನಾನು ಅವಳು ಸೇವೆ ಮಾಡ್ಕೊಂಡು ಹೋಗ್ತೀನಿ. ಆದರೆ ತಾಯಿ ನಮ್ಮವ್ವ ಈ ಗ್ರಾಮದಲ್ಲಿ ಅಕ್ಕಪಕ್ಕದ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಶುಭಾಶಯ ಕೊಡಲಿ, ಪ್ರತಿಯೊಬ್ಬರಿಗೂ ಸಮಾಧಾನವಾಗಿ ಎಲ್ಲರಿಗೂ ಸಂತೋಷ ನೀಡಲಿ ಅಂತ ನಾನು ಕೇಳ್ಕೊತಾ, ಯಾರಾದರೂ ಭಕ್ತಾದಿಗಳು ಸ್ವಲ್ಪ ದೇವಸ್ಥಾನ ಕಟ್ಸ್ಕೊಟ್ರೆ ಆ ತಾಯಿ ಅವ್ರಿಗೆ ಒಳ್ಳೇದು ಮಾಡಿ ಅವ್ರಿಗೆ ಮಕ್ಕಳು ಮರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಸೌಖ್ಯ ಕೊಡಲಿ. ಎಲ್ಲರೂ ಸಹಾಯ ಮಾಡಿ ಆ ತಾಯಿ ಎಲ್ಲರಿಗೂ ಮನಸ್ಸು ಕೊಟ್ಟು ಎಲ್ಲರಿಗೂ ಎದೆ ಒಳಗೆ ಬರಂಗೆ ಮಾಡಿ ಈ ಮುಂದೆ ಯಾರು ಇದಾಗಬೇಕು ಅಂತ ಹೇಳ್ಬಿಟ್ಟು ಪ್ರಬುದ್ಧಮಾನ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಸ್ವಾಮಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.